Hi, welcome to all for computer application classes. Dear students, we have started a chapter that is the introduction to Microsoft Excel. In the previous class, we have discussed the few commands of Office button, how to insert and delete rows and columns, and how to insert the cells in a particular Excel sheet. Along with that, we have discussed some important definitions, that is the what is a cell, what is an cell address, what is an active cell, and autofill features in MS Excel worksheet. In today's class, we discuss most important concept, that is the cell referencing or cell reference. What is a cell reference? The cell reference is an address of cell or a range of cells that are used in a function or formulas to another cell. It is called a cell referencing. The cell referencing define ಹೆಂಗೆ ಮಾಡ್ಕೋಬಹುದು. The cell reference are the addresses of the cell or range of cell that are referred or used in the functions or formulas contained in another cell. It is called a cell reference. ಒಂದು ಸೆಲ್ ಅಡ್ರೆಸ್ಸು ಮತ್ತೊಂದು ಸೆಲ್ಲಲ್ಲಿ ನಾವು ಯೂಸ್ ಮಾಡಿರೋ ಆ ಯೂಸ್ ಮಾಡುವಂಥ ಸೆಲ್ ಅಡ್ರೆಸ್ಗೆ ನಾವು ಏನಂತೇವೆ, ಸೆಲ್ ರೆಫರೆನ್ಸ್ ಅಂತೀವಿ. ಸಿಮಿಲರ್ ಈ 10 ಎಲ್ಲಿದೆ, A7ನಲ್ಲಿದೆ. 20 ಎಲ್ಲಿದೆ, B7ನಲ್ಲಿದೆ. ಈ A7 ಆರ್ B7 ಮತ್ತೊಂದು ಸೆಲ್ಲಲ್ಲಿ ಸಪೋಸ್ ಇಲ್ಲಿ ನಾವು ಯೂಸ್ ಮಾಡಿರೋ ಆ B7ಗೆ ನಾವು ಏನಂತೇವೆ, ಸೆಲ್ ರೆಫರೆನ್ಸ್ ಅಂತೀವಿ. ದಟ್ B7 ವಿ ಕಾಲ್ಡ್ ದ ಸೆಲ್ ರೆಫರೆನ್ಸ್. ಈ ಸಿಂಪಲಲ್ಲಿ ಹೇಳಬೇಕಾದ್ರೆ ಒಂದು ಸೆಲ್ ಅಡ್ರೆಸ್ಸು ಮತ್ತೊಂದು ಸೆಲ್ಲಲ್ಲಿ ನಾವು ಯೂಸ್ ಮಾಡ್ರೆ ಅದಕ್ಕೆ ನಾವೇನಂತೇವೆ, ಸೆಲ್ ಅಡ್ರೆಸ್ ಅಂತೀವಿ. ದೇರ್ ಆರ್ 3 ಟೈಪ್ಸ್ ಆಫ್ ಸೆಲ್ ಅಡ್ರೆಸ್ಸಸ್ ಆರ್ ಸೆಲ್ ರೆಫರೆನ್ಸಸ್. ಒನ್ ಈಸ್ ದ ರಿಲೇಟಿವ್ ರೆಫರೆನ್ಸ್, ಅನದರ್ ಇಸ್ ದ ಅಬ್ಸಲ್ಯೂಟ್ ರೆಫರೆನ್ಸ್, ಆ್ಯಂಡ್ ಥರ್ಡ್ ಒನ್ ಈಸ್ ದ ಮಿಕ್ಸ್ಡ್ ರೆಫರೆನ್ಸ್. ಈ ರಿಲೇಟಿವ್ ರೆಫರೆನ್ಸ್ ಅಂದರೆ ಏನು, ಅಬ್ಸಲ್ಯೂಟ್ ರೆಫರೆನ್ಸ್ ಅಂದರೆ ಏನು, ಮತ್ತು ಮಿಕ್ಸ್ಡ್ ರೆಫರೆನ್ಸ್ ಅಂದರೆ ಏನು, ವಿ ಕ್ಯಾನ್ ಸಿ ವಿತ್ ದ ಲೈವ್ ಎಕ್ಸಾಂಪಲ್. ಫಸ್ಟ್ ವಿ ಸಿ ದ ರಿಲೇಟಿವ್ ರೆಫರೆನ್ಸ್. ಕಾಲಿಂಗ್ ಸೆಲ್ಸ್ ಬೈ ಜಸ್ಟ್ ದೇರ್ ಕಾಲಮ್ ಆರ್ ಕಾಲಮ್ ನೇಮ್ ಆ್ಯಂಡ್ ರೋ ನಂಬರ್ ಈಸ್ ಕಾಲ್ಡ್ ದ ರಿಲೇಟಿವ್ ರೆಫರೆನ್ಸ್. ಈ ಸೆಲ್ ಅಡ್ರೆಸ್ ಹೆಂಗೆ ಡಿಫೈನ್ ಮಾಡ್ತೀವಿ? ಸೆಲ್ ಅಡ್ರೆಸ್ ಇಸ್ ದ ಕಾಂಬಿನೇಷನ್ಸ್ ಆಫ್ ಎ ಕಾಲಮ್ ನೇಮ್ ಆ್ಯಂಡ್ ರೋ ನಂಬರ್. ದಿಸ್ ಈಸ್ ದ ಕಾಲಮ್ ನೇಮ್ ಆ್ಯಂಡ್ ರೋ ನಂಬರ್. ಸಪೋಸ್ ಇಲ್ಲಿ ಕ್ಲಿಕ್ ಮಾಡಿದ್ರೆ ಸಿ ಯಾವ್ದು ಸೆಲ್ ಆ್ಯಕ್ಟಿವ್ ಇದೆ, C7. C is the column name and 7 is the row number. ಈ ಆ್ಯಸ್ ಸೆಲ್ ಅಡ್ರೆಸ್ ಹೆಂಗಿದೆ ಹಂಗೆ ನೀವು ಮತ್ತೊಂದು ಸೆಲ್ಲಲ್ಲಿ ಯೂಸ್ ಮಾಡ್ರೋ ಆ ಸೆಲ್ಲು ಆ್ಯಸ್ ಇಟ್ ಈಸ್ ಮತ್ತೊಂದು ಸೆಲ್ಲಲ್ಲಿ ಯೂಸ್ ಮಾಡ್ರೋ ಆ ಯೂಸ್ ಮಾಡುವಂಥ ಸೆಲ್ ಅಡ್ರೆಸ್ಗೆ ಏನಂತೀವಿ, ರಿಲೇಟಿವ್ ಸೆಲ್ ರೆಫರೆನ್ಸಸ್. ಕಾಲಿಂಗ್ ಎ ಸೆಲ್ ಬೈ ಜಸ್ಟ್ ದೇರ್ ಕಾಲಮ್ ನೇಮ್ ಆ್ಯಂಡ್ ರೋ ನಂಬರ್ ಈಸ್ ಕಾಲ್ಡ್ ದ relative references. When a formula contains a relative referencing and it is copied from one cell to another cell, the cell does not changes or the Excel does not create exact copy of the formula. It will changes all the address relative to the row and column they are moved to. ವೆನ್ ಎ ಫಾರ್ಮುಲಾ ಕಂಟೈನ್ಸ್, ನಾವು ಯಾವಾಗ ಫಾರ್ಮುಲಲ್ಲಿ ಈ ರಿಲೇಟಿವ್ ರೆಫರೆನ್ಸ್ ಯೂಸ್ ಮಾಡ್ತಾ ಇರ್ತೇವೆ ಆವಾಗ ದ ಸೇಮ್ ರಿಲೇಟಿವ್ ರೆಫರೆನ್ಸ್ ಇರೋಂಗಿಲ್ಲ. ನಾವು ಆ ಫಾರ್ಮುಲಾ ಎಕಡೆ ಡ್ರ್ಯಾಗ್ ಮಾಡ್ತಾ ಇರ್ತೀವಿ, ಆ ಕಡೆ ಬಾಟಮ್ ಆರ್ ಟಾಪ್, ಲೆಫ್ಟ್ ಆರ್ ರೈಟ್, ಅಕಾರ್ಡಿಂಗ್ ಟು ದ ಮೂವ್, ಅಕಾರ್ಡಿಂಗ್ ಟು ಸೆಲ್ ಅಡ್ರೆಸ್, ದ್ಯಾಟ್ ಸೆಲ್ ಅಡ್ರೆಸ್ ವಿಲ್ ಬಿ ಚೇಂಜಸ್. Take an example, ಇಲ್ಲಿ ಇದೆ A, this is the Ath value and this is the Bth column value. ನಾವು ಸಮ್ ಮಾಡಬೇಕಾಗಿದೆ A ಆ್ಯಂಡ್ B. ನಾವು ಸಮ್ ಮಾಡಬೇಕಾದ್ರೆ ಫಾರ್ಮುಲಾ ಏನು ಬರ್ತೀವಿ, A1 ಪ್ಲಸ್ A7 ಪ್ಲಸ್ B7 ಅಂತ ಫಾರ್ಮುಲಾ ಬರ್ತಾ ಇರ್ತೀವಿ. ಫಾರ್ಮುಲಾ ಬರೀಬೇಕಾದ್ರೆ ಹೆಂಗೆ ಬರೀಬೇಕು, ಫಾರ್ಮುಲಾ ಆರ್ ಫಂಕ್ಷನ್ಸ್ ಬರೀಬೇಕಾದ್ರೆ ಒಂದು ರೂಲ್ಸ್ ಇದೆ. ಏನು, ಈಸ್ ಈಕ್ವಲ್ ಟು ಸಿಂಬಲಿಂದ ಸ್ಟಾರ್ಟ್ ಆಗಬೇಕು. ಈ 10 ಎಲ್ಲಿದೆ, A7ನಲ್ಲಿದೆ, ಪ್ಲಸ್ 20 ಎಲ್ಲಿದೆ, B7ನಲ್ಲಿದೆ. ಇಷ್ಟು A7 ಆ್ಯಂಡ್ B7 ನೋಡಿರಿ, A7 ಆ್ಯಂಡ್ B7 ದೀಸ್ ಆರ್ ದಿ ರಿಲೇಟಿವ್ ಸೆಲ್ ಅಡ್ರೆಸ್ ಆರ್ ರಿಲೇಟಿವ್ ಸೆಲ್ ರೆಫರೆನ್ಸ್. ನಾವು ಎಂಟರ್ ಹೊಡೆದ ತಕ್ಷಣ ಏನಾಗುತ್ತೆ, ಇಲ್ಲಿ
30 ಡಿಸ್ಪ್ಲೇ ಆಗ್ತಾ ಇದೆ. ಈ 30 ಡಿಸ್ಪ್ಲೇ ಆಗಬೇಕಾದ್ರೆ ನಾವೇನೇ ಬರೀಬೇಕು, ಫಾರ್ಮುಲಾ ಬರೆದಿದ್ದೀವಿ. ಇಲ್ಲಿಯೂ ಫಾರ್ಮುಲಾ ಬರೀಬೇಕಾಗಿಲ್ಲ. ಈ ಸೆಲ್ ಸೆಲೆಕ್ಟ್ ಮಾಡಿ, ಇದು ಹ್ಯಾಂಡ್ಲರ್ ಅದೇ, ಇದಕ್ಕೆ ನೀವು ಡ್ರ್ಯಾಗ್ ಮಾಡಿರೋ ಆಟೋಮೆಟಿಕ್ಕು ಆ ಫಾರ್ಮುಲಾ ಇಲ್ಲಿ ಡಿಸ್ಪ್ಲೇ ಆಗ್ತಾ ಇರುತ್ತೆ. ನಾವು ಬರೆದಿದ್ದು ಏನು ಬರೆದಿದ್ದೆವು, A7 ಆ್ಯಂಡ್ B7, ಬಟ್ಟು ಇಲ್ಲಿ ಏನಿದೆ ನೋಡಿರಿ, A8 to B8. ನಾವು 7 ಬರ್ತಾ ಇದ್ದೆವು, ಬಟ್ ಏನಾಗಿದೆ 8 ಡಿಸ್ಪ್ಲೇ ಆಗಿದೆ. ಇಲ್ಲಿ 9 ಡಿಸ್ಪ್ಲೇ ಆಗ್ತಾ ಇದೆ. ನಾವು ಫಾರ್ಮುಲಾ ಇಲ್ಲಿ ಸೆಲೆಕ್ಟ್ ಮಾಡಿ ಬಿಲೋ ಡ್ರ್ಯಾಗ್ ಮಾಡಿದೆವು. ಇಲ್ಲಿ 7th ರೋ ಇದೆ, ಇದು 8th ರೋ ಇದೆ, 9th ರೋ ಇದೆ. ಅಕಾರ್ಡಿಂಗ್ ಟು ದ ರೋಸ್ ಆರ್ ಕಾಲಮ್ಸ್ ದ ಸೆಲ್ ಅಡ್ರೆಸ್ ವಿಲ್ ಬಿ ಚೇಂಜಸ್ ಆಗ್ತಾ ಹೇಳ್ತಾ ಇದ್ದೆವು. ಇಲ್ಲಿ 7 ಇದೆ, ಇಲ್ಲಿ 8 ಆಗ್ತಾ ಇದೆ, ಇಲ್ಲಿ 9 ಆಗ್ತಾ ಇದೆ. ಎಕ್ಸಾಕ್ಟ್ ಕಾಪಿ ಇರೋಂಗಿಲ್ಲ. ನಾವು ಎಲ್ಲಿಂದ ಸೆಲೆಕ್ಟ್ ಮಾಡಿರ್ತೀವೋ ದ ಸೇಮ್ ಎಕ್ಸಾಕ್ಟ್ ಕಾಪಿ ನೆಕ್ಸ್ಟ್ ಸೆಲ್ಲಲ್ಲಿ ಆಗಿರ ದ ಸೆಲ್ ಅಡ್ರೆಸ್ ವಿಲ್ ಬಿ ಚೇಂಜಸ್ಸು. ಅದಕ್ಕೆ ನಾವೇನಂತೇವು, ದ ರಿಲೇಟಿವ್ ಸೆಲ್ ರೆಫರೆನ್ಸ್. ನೋಡಿರಿ ಇಲ್ಲಿ A7 B7 A8 B8 A9 B9 A10 B10 A11 B11 ಈ ಥರ ಏನಾಗುತ್ತೆ, ನೀವು ಹೆಂಗೆ ಡ್ರ್ಯಾಗ್ ಮಾಡ್ಕೋತ ಹೋಗ್ತೀರಿ, ಅಕಾರ್ಡಿಂಗ್ ಟು ದ್ಯಾಟ್ ದ ಸೆಲ್ ಅಡ್ರೆಸ್ ವಿಲ್ ಬಿ ಚೇಂಜಸ್ಸು. ಇಟ್ ಈಸ್ ಕಾಲ್ಡ್ ದ ರಿಲೇಟಿವ್ ಸೆಲ್ ರೆಫರೆನ್ಸಿಂಗು. ದ ನೆಕ್ಸ್ಟ್ ಒನ್ ಇದೆ ಅಬ್ಸಲ್ಯೂಟ್ ಸೆಲ್ ರೆಫರೆನ್ಸಿಂಗು. ಈ ಅಬ್ಸಲ್ಯೂಟ್ ಸೆಲ್ ರೆಫರೆನ್ಸಲ್ಲಿ ಏನಾಗುತ್ತೆ, ವಿಚ್ ರೆಫರ್ಸ್ ಡಸ್ ನಾಟ್ ಚೇಂಜ್ ವೆನ್ ದ ಫಾರ್ಮುಲಾ ಈಸ್ ಕಾಪಿಡ್ ಟು ಎ ಡಿಫ್ರೆಂಟ್ ಸೆಲ್. ದ ರಿವರ್ಸ್ ರಿಲೇಟಿವ್ ರೆಫರೆನ್ಸಲ್ಲಿ ರಿವರ್ಸ್ ಏನಾಗುತ್ತೆ, ಅಬ್ಸಲ್ಯೂಟ್ ರೆಫರೆನ್ಸಲ್ಲಿ ಆಗುತ್ತೆ. ಇಲ್ಲಿ ಸೆಲ್ ಅಡ್ರೆಸ್ ಚೇಂಜ್ ಆಗ್ತಾ ಇರ್ತಾವೆ, ಇಲ್ಲಿ ಸೆಲ್ ಅಡ್ರೆಸ್ ಏನಾಗಂಗಿಲ್ಲ, ಚೇಂಜಸ್ ಆಗಂಗಿಲ್ಲ. These cells are referred by their fixed position in the worksheet. In absolute cell address, a dollar sign is used before the parts of a formula, that is before the column name and row number. ಈ ರಿಲೇಟಿವ್ ರೆಫರೆನ್ಸಲ್ಲಿ ನಾವು ಬೇರೆ ಯಾವುದು ಕ್ಯಾರೆಕ್ಟರ್ ಯೂಸ್ ಮಾಡೋಂಗಿಲ್ಲ, ಸೈನ್ ಅವ್ರ ಸಿಂಬಾಲ್ ಯೂಸ್ ಮಾಡೋಂಗಿಲ್ಲ. ಬಟ್ ರಿಲೇಟಿವ್ ರೆಫರೆನ್ಸ್ ನಾವು ಬರೀಬೇಕಾದ್ರೆ ಎಲ್ಲಿಂದ ಅಡ್ರೆಸ್ ಆರ್ ಫಾರ್ಮುಲಾ ಬರೀಬೇಕಾದ್ರೆ ಈಕ್ವಲ್ ಟು ಸಿಂಬಾಲಿಂದ ಸ್ಟಾರ್ಟ್ ಆಗುತ್ತೆ. ನಾವು ಅಬ್ಸಲ್ಯೂಟ್ ರೆಫರೆನ್ಸ್ ಬರೀಬೇಕಾದ್ರೂ ಆ ಕಾಲಮ್ ನೇಮ್ ಆರ್ ನೋ ನಂಬರ್ಗಿಂತ ಮುಂಚೆ ನಾವು ಏನು ಯೂಸ್ ಮಾಡ್ಕೋಬೇಕು, ಒಂದು ಡಾಲರ್ ಸಿಂಬಾಲ್ ಯೂಸ್ ಮಾಡ್ಕೋಬೇಕು. ಈ 10 ಎಲ್ಲಿದೆ, ಎಫ್. ಈ 10 ಎಲ್ಲಿದೆ, ಎಫ್. ಡಾಲರ್ ಸಿಂಬಾಲ್ 7 ಎಫ್ 7 ಬಿಫೋರ್ ದ ಕಾಲಮ್ ನೇಮ್, ಬಿಫೋರ್ ದ ಎಫ್ ಇದು ಕಾಲಮ್ ನೇಮ್. ಎಫ್ಗಿಂತ ಮುಂಚೆನೂ ನಾವು ಏನು ಮಾಡ್ಕೋಬೇಕು, ಡಾಲರ್ ಸಿಂಬಾಲ್ ಯೂಸ್ ಮಾಡ್ಕೋಬೇಕು. 7 ಇಸ್ ದ ರೋ ನಂಬರ್, 7ಗಿಂತ ಮುಂಚೆನೂ ನಾವು ಏನು ಮಾಡ್ಕೋಬೇಕು, ಈ ಡಾಲರ್ ಸಿಂಬಾಲ್ ಯೂಸ್ ಮಾಡ್ಕೋಬೇಕು. ಪ್ಲಸ್ ಜಿ ಡಾಲರ್ ಸಿಂಬಾಲ್ ಯೂಸ್ ಮಾಡಿ ನಾವೇನು ಬರೀಬೋದು, ಜಿ ಡಾಲರ್ ಸಿಂಬಾಲ್ 7. ಇದೊಂದು ಫಾರ್ಮುಲಾ ಇದೆ, ಇದೊಂದು ರೆಫರೆನ್ಸ್ ಇದೆ. ಯಾವ ಟೈಪ್ ರೆಫರೆನ್ಸ್ ಇದೆ, ಆಬ್ಸಲ್ಯೂಟ್ ರೆಫರೆನ್ಸ್. ಆಬ್ಸಲ್ಯೂಟ್ ರೆಫರೆನ್ಸ್ ಬರೀಬೇಕಾದ್ರೆ ಆ ಕಾಲಮ್ ನೇಮ್ ಮತ್ತು ರೋ ನಂಬರ್ಗಿಂತ ಮುಂಚೆ ಒಂದು ಸೈನ್ ಯೂಸ್ ಮಾಡ್ಕೋಬೇಕು. ಆ ಸೈನ್ ಯಾವುದಿರ್ಬೋದು, ಡಾಲರ್ ಸಿಂಬಾಲ್ ಇರಬೇಕು. ಈ ಥರ ಬರೆದ್ರೆ 13 ಡಿಸ್ಪ್ಲೇ ಆಗ್ತಾ ಇದೆ. ಇಲ್ಲಿ ಫಾರ್ಮುಲಾ ಬರೆದೆವು, ಇಲ್ಲಿ ಆಬ್ಸಲ್ಯೂಟ್ A7 B7 ಡೈರೆಕ್ಟ್ ಬರೆದೆವು. ಇಲ್ಲಿ ಏನು ಬರೆದೆವು, ಡಾಲರ್ ಸಿಂಬಾಲ್ ಯೂಸ್ ಮಾಡಿ F7 ಮತ್ತು G7 ಅಂತ ಬರೆದೆವು. ಸೇಮ್ ವ್ಯಾಲ್ಯೂಸ್ F7 ಬರ್ತಾ ಇದ್ದೆವು. ಇಲ್ಲಿ ಏನಾಗ್ತಾ ಇದೆ, ವಿ ಹ್ಯಾವ್ ಟು ಚೇಂಜಸ್ ಫಾರ್ಮುಲಾ. ನೀವು ಡ್ರ್ಯಾಗ್ ಮಾಡಿ ನೋಡಿರಿ, ಇಫ್ ಯು ಡ್ರ್ಯಾಗ್ ದ ಫಾರ್ಮುಲಾ ವ್ಯಾಲ್ಯೂ ಏನಾಗಿದೆ 30 ಆಗಿದೆ. ಇಲ್ಲಿ ನಾವು ಡ್ರ್ಯಾಗ್ ಮಾಡಿದ್ರೆ ಏನಾಗಿದೆ 40 70 ಆ್ಯಂಡ್ 30 + 40 70 50 + 60 110 ಆಗಿದೆ. ಬಟ್ 10 + 20 30 30 + 40 ಇಲ್ಲಿ ಏನಾಗಬೇಕು 70 ಆಗಬೇಕು, ಆರ್ 50 + 60 110 ಆಗಬೇಕು. ರಿಸಲ್ಟ್ ಏನಾಗಿದೆ, ಓನ್ಲಿ 30 ಡಿಸ್ಪ್ಲೇ ಆಗಿದೆ. ಬಿಕಾಸ್ ನಾವು ಯಾವಾಗ ಈ ಸೆಲ್ಲಿಂದ ಡೇಟಾ ಆರ್ ಫಾರ್ಮುಲಾ ಮತ್ತೊಂದು ಸೆಲ್ಲಲ್ಲಿ ಅಡ್ರೆಸ್ ಯೂಸ್ ಮಾಡ್ತಾ ಇರ್ತೀವೋ ಆವಾಗ ಅದ್ರ ಸೆಲ್ ಅಡ್ರೆಸ್ ಏನಾಗಂಗಿಲ್ಲ, ಚೇಂಜಸ್ ಆಗಂಗಿಲ್ಲ. ಚೆಕ್ F7 G7 ಇದ್ರ ಮೇಲೆ ಕ್ಲಿಕ್ ಮಾಡಿರಿ, F7 G7 ಇದ್ರ ಮೇಲೆ ಕ್ಲಿಕ್ ಮಾಡಿರಿ, F7 G7. ನೀವು ಮತ್ತೊಂದು ಇಲ್ಲಿಲ್ಲ, ಮತ್ತೆ ನೀವು ಡ್ರ್ಯಾಗ್ ಮಾಡಿರಿ, ಇಲ್ಲಿ ಏನು ಬರುತ್ತೆ ಅಗೇನ್ 30 F7 ಆ್ಯಂಡ್ G7. ಇಟ್ ಮೀನ್ಸ್ ದ್ಯಾಟ್ ನಾವು ಯಾವಾಗ ಡಾಲರ್ ಸಿಂಬಾಲ್ ಯೂಸ್ ಮಾಡ್ತೇವೆ ಬಿಫೋರ್ ದ ಕಾಲಮ್ ನೇಮ್ ಆರ್ ಬಿಫೋರ್ ದ ರೋ ನಂಬರ್, ಆ ಕಾಲಮ್ ಏನಾಗುತ್ತೆ ಲಾಕ್ ಆಗಿರುತ್ತೆ, ಫಿಕ್ಸ್ಡ್ ಇರುತ್ತೆ. ದ ಕಾಲಮ್ ನೇಮ್ ಚೇಂಜ್ ಆಗಂಗಿಲ್ಲ, ರೋ ನೇಮ್ ಚೇಂಜ್ ಆಗಂಗಿಲ್ಲ.
ಈ ಥರ ನಾವು ಆ ಕಾಲಮ್ ಆ ರೋಸನ್ನು ನಾವು ಲಾಕ್ ಮಾಡಬೇಕಾದ್ರೆ ಫಿಕ್ಸಡ್ ಮಾಡಬೇಕಾದ್ರೆ ವಿ ಹ್ಯಾವ್ ಯೂಸ್ ದ ಡಾಲರ್ ಸಿಂಬಾಲು. ಈ ಥರ ನೀವು ಫಾರ್ಮಲ್ ಡಾಲರ್ ಸಿಂಬಾಲ್ ಯೂಸ್ ಮಾಡಿ ಬಂದಂಥ ಸೆಲ್ ಅಡ್ರೆಸ್ ನಾವಂತ ಆಬ್ಸಲ್ಯೂಟ್ ಸೆಲ್ ರೆಫರೆನ್ಸಸ್. ದೆನ್ ವಿ ಮೂವ್ ಟು ದ ಮಿಕ್ಸಡ್ ರೆಫರೆನ್ಸ್. ಇಲ್ಲಿ ನೋಡ್ರಿ A8 B8 A9 B9 A10 B10 A11 B. ಇದು ಚೇಂಜ್ ಆಗಂಗಿಲ್ಲ. ಆ್ಯಸ್ ಇಟ್ ಈಸ್ ಏನಿರುತ್ತೆ ನಾವು ಹೆಂಗೆ ಡೇಟಾ ಕಾಪಿ ಮಾಡಿರ್ತೀವಿ ದ ಸೇಮ್ ಡೇಟಾ ವಿಲ್ ಬಿ ಹಿಯರ್. ದ ಸೇಮ್ ಡೇಟಾ ಒಂದು ಸೆಲ್ ಡೇಟಾ ಇರುತ್ತೆ. ಡೇಟಾ ಡಸ್ ನಾಟ್ ಚೇಂಜ್. ಇಲ್ಲಿ ಡೇಟಾ ಏನಾಗಂಗಿಲ್ಲ, ಚೇಂಜ್ ಆಗಂಗಿಲ್ಲ. ವಿ ಹ್ಯಾವ್ ಟು ಯೂಸ್. ದೆನ್ ಮೂವ್ ಟು ದ ಮಿಕ್ಸಡ್ ರೆಫರೆನ್ಸ್. What is meant by mixed reference? It is the combinations of relative reference and absolute reference. It is the combinations of relative reference and absolute reference. So, if relative reference with absolute reference ಹೆಂಗೆ ಬರೀಬಹುದು is equal to ಇಲ್ಲಿ is equal to ಬರೀಬಹುದು. is equal to ಬರೀಬಹುದು. ಮತ್ತೇನು ಬರೀಬಹುದು? ಈ 10 ಎಲ್ಲಿದೆ J, ಈ 10 ಎಲ್ಲಿದೆ J 7 ಎಲ್ಲಿದೆ. ಆರ್ J is a relative reference. J ನಾವು ಯಾವುದೋ ಡಾಲರ್ ಸಿಂಬಾಲ್ ಯೂಸ್ ಮಾಡೋಂಗಿಲ್ಲ, ಯೂಸ್ ಮಾಡಲಿಲ್ಲ. ರಿಲೇಟಿವ್ ನಾವು ರಿಲೇಟಿವ್ ರೆಫರೆನ್ಸ್ ಬರೀಬೇಕಾದ್ರೆ ಆ್ಯಸ್ ಇಟ್ ಈಸ್ ದ ಕಾಲಮ್ ನೇಮ್ ಮತ್ತು ರೋ ನೇಮ್ ಬರಿತೀವಿ. J is the relative reference. ಇದು ಮಿಕ್ಸ್ಡ್ ಬರೀಬೇಕು. ಇದರ ಜೊತೆ ನಾವೇನು ಬರೀಬೇಕು, ಆಬ್ಸಲ್ಯೂಟ್ ಬರೀಬೇಕು. 7 ಡಾಲರ್ ಸಿಂಬಾಲ್ ಬರೋದು, ಡಾಲರ್ ಸಿಂಬಾಲ್ ಯೂಸ್ ಮಾಡಿದ್ರೆ ಆಬ್ಸಲ್ಯೂಟ್ ಆಗುತ್ತೆ. ಮಿಕ್ಸಡ್ ಹೆಂಗೆ ಡಿಫೈನ್ ಮಾಡ್ತೀವಿ? ಇಟ್ ಈಸ್ ದ ಕಾಂಬಿನೇಷನ್ಸ್ ಆಫ್ ರಿಲೇಟಿವ್ ರೆಫರೆನ್ಸ್ ಆ್ಯಂಡ್ ಆಬ್ಸಲ್ಯೂಟ್ ರೆಫರೆನ್ಸ್. J ಈಸ್ ದ ರಿಲೇಟಿವ್ ರೆಫರೆನ್ಸು, 7 ಈಸ್ ದ ಆಬ್ಸಲ್ಯೂಟ್ ರೆಫರೆನ್ಸು. ಪ್ಲಸ್ ನಾವು ಏನು ಬರೀಬೋದು, ಪ್ಲಸ್ K7 ಬರೀಬೋದು. K7 ಎಂಟ್ರಿ ಹಿಡಿರಿ 30 ಆಗುತ್ತೆ. 10 + 20 ಇಸ್ ದ 30. 10 + 20 ನಾವು ಯಾವಾಗ ಈ ಫಾರ್ಮುಲಾ ಮತ್ತೊಂದು ಸೆಲ್ಲಲ್ಲಿ ಕಾಪಿ ಮಾಡ್ತೇವೆ ಆವಾಗ ಏನೂ ಆಗುತ್ತೆ ನೋಡಿರಿ. 10 + 20 30, 30 + 40 70 ಆಗಬೇಕು. 50 + 60 110 ಆಗಬೇಕು. ಬಟ್ ಏನಾಗಿದೆ 30 50 ಆ್ಯಂಡ್ 70. ಈ 30 50 70 ಹೆಂಗೆ ಡಿಸ್ಪ್ಲೇ ಆಗಿದೆ ಕ್ಲಿಕ್ ಮಾಡಿ. J7 is the 10, K7 is the 20. ಇಲ್ಲಿ ಏನಾಗಿದೆ 30 ಆಗಿದೆ. ಬಟ್ ಇಲ್ಲಿ ನೋಡ್ರಿ J ಇಲ್ಲಿ 8 ಆಗಬೇಕಾಗಿದ್ದು K8 ಆಗಿದೆ. ಬಟ್ J7 ಇದೆ. K8 ಆಗಬೇಕಾಗಿದ್ದು J8 ಆಗಬೇಕಾಗಿದ್ದು 7 ಇದೆ. J7 ವ್ಯಾಲ್ಯೂ ಎಷ್ಟಿದೆ 10 ಇದೆ. ಈ ಥರದ ವ್ಯಾಲ್ಯೂ ಎಷ್ಟಿದೆ 40. ಇಲ್ಲಿ ನೋಡಿರಿ ಇದು ಬ್ಲೂ ಕಲರ್ಲಿ ಕಾಣಿಸ್ತಾ ಇದೆ. ದಿಸ್ ಈಸ್ ದ ಬ್ಲೂ ಕಲರ್. ಇದು K8 ಏನು ಕಾಣಿಸ್ತಾ ಇದೆ ಗ್ರೀನ್ ಕಲರ್ಲಿ ಕಾಣಿಸ್ತಾ ಇದೆ. ಇವು ಎರಡು ಏನು ಮಾಡ್ತಾವೆ ಆ್ಯಡಿಷನ್, ಇಟ್ ಇಸ್ ಬಿಕಮ್ಸ್ ದ 50. ಇಲ್ಲಿ ನೋಡಿರಿ J7 ಇದೆ. J7 ಆ್ಯಂಡ್ ದಿಸ್ 60 70 ಆಗ್ತಾ ಇದೆ. J7 ಆ್ಯಂಡ್ ದಿಸ್ ಈಸ್ ದ 60. ಇಟ್ ಈಸ್ ಕಾಲ್ಡ್ ದ ಆಬ್ಸಲ್ಯೂಟ್ ರೆಫರೆನ್ಸ್. ಈ ಥರ ನಾವು ಏನು ಮಾಡ್ಕೋಬೋದು, 3 ಡಿಫ್ರೆಂಟ್ ಟೈಪ್ಸ್ ಆಫ್ ರೆಫರೆನ್ಸು. ಒಂದು ರಿಲೇಟಿವ್ ರೆಫರೆನ್ಸು, ಒಂದು ಆಬ್ಸಲ್ಯೂಟ್ ರೆಫರೆನ್ಸು, ಮತ್ತೊಂದು ಮಿಕ್ಸ್ಡ್ ರೆಫರೆನ್ಸ್. These are the 3 important concepts of a cell referencing. In the next class we see the functions. Thank you all.